ಸುಮಾರು 100 ವರ್ಷಗಳಿಂದ ಬದುಕ್ತಾ ಇರೋ ನಾಗರಹಾವ್ ಹತ್ರ ನಾಗಮಾಣಿಕ್ಯ ಇದೆ ಅಂತಾರಲ್ಲ, ಅದು ನಿಜಾನ? ನಮ್ಮ ಪುರಾತನ ಹಿಂದೂ ದೇವಸ್ಥಾನಗಳಲ್ಲಿ ನಾಗಮಾಣಿಕ್ಯ ಅನ್ನೋದು ಇಂದಿಗೂ ಇದೆ ಅಂತಾರಲ್ಲ, ಅದು ಸತ್ಯನಾ? ಹಾಗಾದರೆ ಹಾವುಗಳು ಸುಮಾರು 100 ವರ್ಷಗಳ ಕಾಲ ಬದುಕಿರ್ತಾವ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ನಾನು ದಿವ್ಯಲತಾ. ನಾಗಮಣಿ ಬಗ್ಗೆ ನಮ್ಮ ಪ್ರಾಚೀನ ಭಾರತದ ಪುರಾಣಗಳಲ್ಲಿ ಸಾಕಷ್ಟು ಉಲ್ಲೇಖ ಇದೆ. ಅಷ್ಟೇ ಯಾಕೆ, ನಾವೆಲ್ಲ ಅಡಿಕ್ಟ್ ಆಗಿರೋ TV ಸೀರಿಯಲ್ಸ್, ವೆಬ್ ಸೀರೀಸ್ಗಳಲ್ಲೂ ನಾಗಮಣಿ ಬಗ್ಗೆ ಕಥೆಗಳು ಬರ್ತಾನೆ ಇರುತ್ತವೆ. ನಾಗಮಣಿಯ ಬಗ್ಗೆ ಧಾರ್ಮಿಕ ಗ್ರಂಥಗಳಲ್ಲಿ ಹಾಗೂ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಇನ್ನು ನಾಗಮಣಿಯನ್ನು ಹೊಂದಿರುವ ವ್ಯಕ್ತಿ ಅಥವಾ ಯಾವುದಾದ್ರೂ ವ್ಯಕ್ತಿಗೆ ಈ ನಾಗಮಣಿ ಸಿಕ್ಕಿದ್ರೆ ಆ ವ್ಯಕ್ತಿ ಮೋಸ್ಟ್ ಲಕ್ಕಿ ಪರ್ಸನ್ ಅಂತ ಹೇಳಲಾಗ್ತಿತ್ತಂತೆ. ನಾಗಮಣಿ ಹೊಂದಿರುವಾತ ಅತ್ಯಂತ ಶ್ರೀಮಂತನಾಗ್ತಾನೆ. ಇಡೀ ವಿಶ್ವದಲ್ಲಿರೋ ಅಪಾರ ಶಕ್ತಿ ಆತನ ಪಾಲಾಗತ್ತೆ ಅನ್ನೋ ವಿಚಾರ ಇಂದಿಗೂ ಮನೆ ಮಾತಾಗಿದೆ. ಇನ್ನು ಬೃಹಸ್ಥ ಸಂಹಿತೆ ಅನ್ನೋ ಪಾರಂಪರಿಕ ಗ್ರಂಥದ ಪ್ರಕಾರ ನಾಗಮಣಿ ಅಂತ ಕರೆಯಲ್ಪಡೋ ಸರ್ಪಮಣಿಯು ಸರ್ಪದ ತಲೆ ಮೇಲೆ ಇರುತ್ತೆ ಅಂತ ಹೇಳಲಾಗಿದೆ. ಆ ಮಣಿಯು ಅಪಾರ ತೀಕ್ಷ್ಣ ಬೆಳಕನ್ನು ಹೊಂದಿದ್ದು ನಾಗಮಣಿ ಇರೋ ಸ್ಥಳದಲ್ಲಿ ಮಾತ್ರ ಅಲ್ಲ, ಅದರ ಸುತ್ತಮುತ್ತಲಿನಲ್ಲೂ ಕೂಡ ಅಪಾರ ಪ್ರಮಾಣದ ಬೆಳಕಿರುತ್ತೆ. ನಾಗಮಣಿಯಿಂದ ಅಪಾರ ಆಧ್ಯಾತ್ಮಿಕ ಮತ್ತು ದೈಹಿಕ ಶಕ್ತಿ ಸಿಗುತ್ತೆ. ದುಷ್ಟಶಕ್ತಿಗಳಿಂದ ಈ ನಾಗಮಣಿಗೆ ರಕ್ಷಣೆ ನೀಡುತ್ತೆ. ಯಾವುದೇ ಕಾಯಿಲೆಯನ್ನು ಗುಣಪಡಿಸುವಂತಹ ಶಕ್ತಿ ಈ ನಾಗಮಣಿ ಹೊಂದಿದೆ ಅಂತ ಉಲ್ಲೇಖ ಆಗಿದೆ. ಆದರೆ ನಾಗಮಣಿ ಅನ್ನೋದು ಹಾವುಗಳ ತಲೆಯಲ್ಲಿರೋ ಶಕ್ತಿಯುತ ರತ್ನದ ಕುರಿತಾದ ಒಂದು ಪುರಾಣ ಕತೆ ಅಷ್ಟೇ. ಈ ಕತೆ ವೈಜ್ಞಾನಿಕವಾಗಿ ಎಲ್ಲೂ ಸಾಬೀತಾಗಿಲ್ಲ. ಇನ್ನು ಈ ಕಥೆಗಳು ಸಂಸ್ಕೃತಿ ಮತ್ತು ಜಾನಪದದಿಂದ ಬಂದಿವೆ. ಕೆಲವು ಹಾವುಗಳು ತಾವಂದುಕೊಂಡಂತೆ ಇಚ್ಛಾಧಾರಿ ರೂಪ ತಾಳುತ್ತೆ ಅನ್ನೋದು ಕೂಡ ಕಲ್ಪನಾ ಕಥೆಯಷ್ಟೇ. ಆದರೆ ವಿಜ್ಞಾನಿಗಳ ಪ್ರಕಾರ ನಾಗಮಣಿ ಅನ್ನೋದು ಅಸ್ತಿತ್ವದಲ್ಲೇ ಇಲ್ಲ. ಇನ್ನು ಈ ಭೂಮಿಯಲ್ಲಿ 100 ವರ್ಷ ಒಂದು ಹಾವು ಜೀವಿಸಿದೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಇಲ್ಲ. ಹಾವುಗಳ ಸರಾಸರಿ ಜೀವಿತಾವಧಿಯೇ 5ರಿಂದ 15 ವರ್ಷಗಳವರೆಗೆ ಮಾತ್ರ. ಹೆಬ್ಬಾವುಗಳು 40 ವರ್ಷಗಳವರೆಗೆ ಬದುಕಬಲ್ಲವು. ಮಿಸ್ಸೋರಿಯಲ್ಲಿರೋ ಸೇಂಟ್ ಲೂಯಿಸ್ ಮೃಗಾಲಯದಲ್ಲಿ ಹೆಣ್ಣು ಪೈಥಾನ್ ಒಂದು 62 ವರ್ಷಗಳ ಕಾಲ ಜೀವಿಸಿತ್ತು. ಇನ್ನು ರಾಜನಗ ಅಂತಾರಲ್ಲ, ಕಿಂಗ್ ಕೋಬ್ರಾ, ಅದರ ಜೀವಿತಾವಧಿಯೇ 20 ವರ್ಷ ಅಷ್ಟೇ ಕಣ್ರಿ. ನೋಡಿದ್ರಲ್ಲ ಅಸಲಿ ನಾಗಮಣಿ ರಹಸ್ಯ ಏನು ಅಂತ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.